ಪ್ರವಾಸಿ ತಾಣವಾದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಣಾಪುರ ಗ್ರಾಮದಲ್ಲಿ ವಾಯು ವಿಹಾರಕ್ಕೆಂದು ತೆರಳಿದ್ದ ಸಂದರ್ಭದಲ್ಲಿ ವಿದೇಶಿ ಪ್ರವಾಸಿಗಳಿದ್ದ ಗುಂಪಿನ ಮೇಲೆ 3 ಯುವಕರು ಹಲ್ಲೆ ನಡೆಸಿ ಅವಾಚ್ಯ ಪದಗಳಿಂದ ನಿಂದಿಸಿ ವಿದೇಶಿ ಮಹಿಳೆ ಸೇರಿ 2 ಮೇಲೆ ಅತ್ಯಾಚಾರ ಎಸಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ತಾಲೂಕಿನ ಪ್ರವಾಸಿ ತಾಣ ಸಾಣಾಪುರ ಕೆರೆ ಬಳಿ ಜಂಗ್ಲಿಗೆ ತೆರಳುವ ಮಾರ್ಗದಲ್ಲಿ ಗುರುವಾರ ರಾತ್ರಿ ತುಂಗಭದ್ರಾ ಎಡೆದಂಡೆ ಕಾಲುವೆ ಪಕ್ಕ ಗಿಟಾರ್ ಬಾರಿಸುತ್ತಾ ಕುಳಿತಿದ್ದ 5 ಪ್ರವಾಸಿಗರ ಪೈಕಿ 2 ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಲಾಗಿದೆ ಎಂದು ಆರೋಪಿಸಿ ಇಲ್ಲಿನ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತು ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಇಸ್ರೇಲ್ನ 27 ವರ್ಷದ ಪ್ರವಾಸಿ ಮಹಿಳೆ ಮತ್ತು 29 ವರ್ಷದ ಹೋಮ್ ಸ್ಟೇನ ಮಾಲಕಿ ಸ್ಥಳೀಯ ಮಹಿಳೆ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಎಂದು ಪ್ರಕರಣ ದಾಖಲಾಗಿದ್ದು, 3 ಪ್ರವಾಸಿಗರ ಮೇಲೆ ಕಲ್ಲಿನಿಂದ ಹಲ್ಲೆ ನಡೆಸಿ ಆ ಗುಂಪಿನಲ್ಲಿದ್ದ ಒಡಿಶಾದ ಪ್ರವಾಸಿಗ ಬಿಬಾಸ್ನನ್ನ ಕಾಲುವೆಗೆ ಎಸೆಯಲಾಗಿದ್ದು, ಆತನ ಮೃತದೇಹ ಶನಿವಾರ ಬೆಳಿಗ್ಗೆ ಪತ್ತೆಯಾಗಿದೆ. ಉಳಿದ 4 ಜನರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇಸ್ರೇಲ್, ಅಮೆರಿಕ, ಮಹಾರಾಷ್ಟ್ರ ಮತ್ತು ಒಡಿಶಾದ 4 ಪ್ರವಾಸಿಗರು ಮತ್ತು ಸ್ಥಳೀಯ ಹೋಮ್ ಸ್ಟೇ ಮಾಲಕಿ ಗುರುವಾರ ರಾತ್ರಿ ಸಮಯದಲ್ಲಿ ಗಿಟಾರ್ ಬಾರಿಸುತ್ತಾ ಕೆರೆಯ ಬಳಿ ಕುಳಿತಿದ್ದರು. ಆ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದ 3 ಯುವಕರಿದ್ದ ಗುಂಪು ಮೊದಲು ತಮ್ಮ ವಾಹನಗಳಿಗೆ ಪೆಟ್ರೋಲ್ ಹಾಕಿಸುವಂತೆ ಹೇಳಿದ್ದು, ಬಳಿಕ ಹಣಕ್ಕೆ ಬೇಡಿಕೆ ಇಟ್ಟಿದ್ದರು. ಇದನ್ನ ವಿರೋಧಿಸಿದ ಪ್ರವಾಸಿಗರು ಮತ್ತು ಆ 3 ಜನ ಯುವಕರು ಜಗಳವಾಡಿದ್ದಾರೆ. 2 ಮೇಲೆ ಅತ್ಯಾಚಾರ ಎಸಗಲಾಗಿದೆ ಎಂದು ಸಂತ್ರಸ್ತೆಯರು ದೂರು ನೀಡಿದ್ದು, ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ, ಕೊಲೆಗೆ ಯತ್ನ ಕಾಯ್ದೆಗಳಡಿ ಎಫ್ಐಆರ್ ದಾಖಲಿಸಲಾಗಿದೆ. ಮಹಿಳೆಯರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದ್ದು, ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ತಿಳಿಸಿದ್ದಾರೆ. 6ನೇ ತಾರೀಕು ಥರ್ಸ್ಡೇ ರಾತ್ರಿ ಅರೌಂಡ್ 11ರಿಂದ 12 ಮಧ್ಯೆ ರಾತ್ರಿಯಲ್ಲಿ ಸಾನಾಪುರ್ ಕೆನಾಲ್ ಹತ್ರ ಅಲ್ಲಿ 5 ಜನ, ಅದರಲ್ಲಿ 3 ಜನ ಗಂಡ್ಮಕ್ಕಳು, 2 ಜನ ಹೆಣ್ಮಕ್ಳು ಈ ಸ್ಟಾರ್ ಗೇಜಿಂಗ್ ಹಾಗೂ ಸ್ವಲ್ಪ ಗಿಟಾರ್ ತೊಗೊಂಡು ಹೋದಾಗ ಅಲ್ಲಿ ಅವರು ಕೆನಾಲ್ ಪಕ್ಕ ಕೂತಾರೆ. ಒಂದು 3 ಜನ ಒಂದು ಬೈಕಲ್ಲಿ ಮಿಸ್ಕ್ರಿಯೆಂಟ್ಸ್ ಬಂದು ಅವರಿಗೆ ಪೆಟ್ರೋಲ್ ಎಲ್ಲ ಹಾಕಿಸ್ಬೇಕು ಅಂತ ಕೇಳಿ ಅದ್ರ ಸಲುವಾಗಿ ದುಡ್ಡಿನ ಸಲುವಾಗಿ ಗಲಾಟೆ ಮಾಡಿಕೊಂಡು ಹಲ್ಲೆ ಮಾಡಿ ಅವರಿಗೆ ಫಿಸಿಕಲಿ ಹಲ್ಲೆ ಮಾಡಿಬಿಟ್ಟು ಆ 3 ಜನ ಗಂಡ್ಮಕ್ಕಳಿಗೆ ಅವರು ಕೆನಾಲಲ್ಲಿ ದೂಕ್ಬಿಟ್ಟು ಆಮೇಲೆ ಅಲ್ಲಿದ್ದಂಥ 2 ಹೆಣ್ಮಕ್ಳಿಗೆ ಫಿಸಿಕಲಿ ಹಾಗೂ ಸೆಕ್ಶುವಲಿ ಅಬ್ಯೂಸ್ ಮಾಡಿ ಅವರಿಗೆ ತೊಂದರೆ ಕೊಟ್ಟು ಅವರಲ್ಲಿಂದ ಪರಾರಿಯಾಗಿರ್ತಾರೆ. ಆ 3 ಜನ ನೀರಲ್ಲಿ ಬಿದ್ದವ್ರ ಬಗ್ಗೆ 2 ಸ್ವಿಮ್ಮಿಂಗ್ ಮಾಡಿ ಬಂದಿರ್ತಾರೆ ಅವತ್ತೇ. ಅದರಲ್ಲಿ ಒಬ್ಬನು ಬಾಡಿ ಮಿಸ್ಸಿಂಗ್ ಆಗಿರ್ತಾನೆ. ಅವನ ಹೆಸರು ಬಿಬಾಸ್ ಅಂತ, ಅವನು ಒರಿಸ್ಸಾ ಮೂಲದವನು. ಅವನ ಬಾಡಿ ಇನ್ನೂ ಸಿಕ್ಕಿರೋದಿಲ್ಲ. ಇವತ್ತು ಬೆಳಿಗ್ಗೆ ಅದು ಬಾಡಿ ಸುಮಾರು 10:30 ಸುಮಾರಿಗೆ ಅದು ಬಾಡಿ ಸಿಕ್ಕಿದೆ ನಮಗೆ, ಬಿಬಾಸ್ದು. ಸೊ ಅವರು ಕೊಟ್ಟಂತಹ ದೂರಿನ ಮೇರೆಗೆ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್, ರಾಬರಿ ಹಾಗೂ ರೇಪ್ ಕೇಸು ಒಂದು ಕ್ರೈಮ್ ದಾಖಲಾಗಿದ್ದು, ನಾವು 6 ತಂಡಗಳನ್ನು ಮಾಡಿದ್ದು. 6 ತಂಡಗಳು ಮಾಡಿ ಅದರಲ್ಲಿ ಅವರು 3 ಜನ ಯಾರು ಅಂತೇಳಿ ಪತ್ತೆ ಕಾರ್ಯವನ್ನು ನಡೆದಿದೆ. ಆದಷ್ಟು ಬೇಗ ನಾವು ಅವರಿಗೆ ದಸ್ತಗಿರಿ ಮಾಡಿಬಿಟ್ಟು ತಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ದಿಬಾಸ್ ಅವರಿಗೆ ನಾವು ಕುಟುಂಬದವ್ರಿಗೆ ನಿನ್ನೆನೇ ಇನ್ಫಾರ್ಮ್ ಮಾಡಿದ್ದೀವಿ, ಈ ಥರ ಮಿಸ್ ಆಗಿದ್ದಾನೆ ಅಂತ ಹೇಳಿ. ಸೊ ಅವ್ರು ಆನ್ ದ ವೇ ಇದ್ದಾರೆ. ಇನ್ನೊಂದು 2-3 ಗಂಟೆಯಲ್ಲಿ ಅವ್ರು ಬರ್ಬೋದು. ಬಂದ ತಕ್ಷಣ ಅವರಿಗೆ ಮುಂದಿನ ಕ್ರಮ ಮಾಡಿಬಿಟ್ಟು ಅವ್ರು ಐಡೆಂಟಿಫೈ ಮಾಡಿದ ತಕ್ಷಣ ಅವರಿಗೆ ಮುಂದಿನ ಕ್ರಮ ಮಾಡಿಬಿಟ್ಟು ಅವರಿಗೆ ಬಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ. ಸರ್, ಈಗ ರೇಪ್ ಕೇಸಲ್ಲಿ ಎಕ್ಸಾಮಿನೇಷನ್ ಅವ್ರಿಗೆ ನಿನ್ನೆನೇ ಅವರಿಗೆ ಒಳಪಡಿಸಿದ್ದೀವಿ. ಅದು ಮೆಡಿಕಲ್ ಎಕ್ಸಾಮಿನೇಷನ್ ರಿಪೋರ್ಟ್ಸ್ ಏನಾಗಲಿ ಅದು ಗೊತ್ತಾಗುತ್ತೆ. ಅದ್ರ ಬಗ್ಗೆ ಸೊ ರೇಪ್ ಆಗಿದೆ ಅಂತ ಹೇಳಿದ್ದಾರೆ, ವಿಕ್ಟಿಮ್ಸ್ ಹೇಳಿದ್ದಾರೆ. ಅವರು ಅದ್ರ ಮೇಲೇ ನಾವು ಎಫ್ಐಆರ್ ದಾಖಲು ಮಾಡಿದ್ದೀವಿ. ಕೂಡ ಇಂಥವು ರಿಸಾರ್ಟ್ಸ್ಗಳು, ಪೇ ಹೋಮ್ಗಳಿಗೆ ಸ್ಟೇ ಹೋಮ್ಗಳಿಗೆ ಕಂಟಿನ್ಯೂಸ್ ಆಗಿ ಕರೆದು ಬಿಟ್ಟು ಮೀಟಿಂಗ್ಗಳು ಮಾಡ್ತಾ ಇದ್ದೀವಿ. ಬಂದಂತಹ ಫಾರಿನರ್ಸ್ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಕೂಡ ಇಂಥವು ಯಾವುದಾದ್ರೂ ಅನಾಧಿಕೃತವಾಗಿದ್ದಲ್ಲಿ ಅವರಿಗೆ ಕ್ರಮ ಮಾಡಲು ಕ್ರಮ ತಗೊಳ್ತೀವಿ. ಹಾಗೆ ನಮಗೆಲ್ಲ ಬಂದಂಥವರಿಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತೇಳಿ ಈ ಮಾಹಿತಿ ಕೂಡ ನಾವು ಕೊಡ್ತೀವಿ. 2 ಮಹಿಳೆಯಲ್ಲಿ ಒಬ್ಬರು ರಿಸಾರ್ಟ್ ಪೇ ಹೋಮ್ ಓನರ್ ಅವ್ರು ಲೀಸ್ ಮೇಲೆ ತೊಗೊಂಡು ಅದು ನಡೆಸ್ತಾ ಇದ್ರು. ಸೊ ಅವರು ಕೂಡ ಅದರಲ್ಲಿ ಒಬ್ಬರು ವಿಕ್ಟಿಮ್ಸ್. ಘಟನಾ ಸ್ಥಳಕ್ಕೆ ಗುರುವಾರ ತಡರಾತ್ರಿ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ, ಗಂಗಾವತಿ ಗ್ರಾಮೀಣ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರ ಜುತ್ತಲ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಶುಕ್ರವಾರ ಬೆಳಗ್ಗೆ ಘಟನಾ ಸ್ಥಳಕ್ಕೆ ನಗರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್ ಮಾಳೆ, ಶ್ವಾನದಳ ಬಂದಿದ್ದು ತಪಾಸಣೆ ನಡೆಸಿದ್ದಾರೆ. ಘಟನಾ ಸ್ಥಳದಲ್ಲಿ ದ್ವಿಚಕ್ರ ವಾಹನ, ಹ್ಯಾಂಡ್ ಬ್ಯಾಗ್ ಪತ್ತೆಯಾಗಿದೆ. ಹ್ಯಾಂಡ್ ಬ್ಯಾಗ್ನಲ್ಲಿ ಕ್ಯಾಮೆರಾ, ಪವರ್ ಬ್ಯಾಂಕ್, ಪೆನ್ನು, ಮುರಿದು ಬಿದ್ದ ಗಿಟಾರ್,
ಕೈವಸ್ತ್ರ, ಸಿಗರೆಟ್, ರಕ್ತದ ಕಲೆ ಇರುವ ಬಟ್ಟೆ ಲಭ್ಯವಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.